ಬೆಳಗಾವಿ ನಗರದಲ್ಲಿ ಇಂದು ಗಣಪತಿ ವಿಸರ್ಜನೆ ವೇಳೆ ಮದ್ಯ ಬಂದ್ ಹಿನ್ನೆಲೆ ಬೆಳಗಾವಿ ನಗರಕ್ಕೆ ಅಕ್ರಮವಾಗಿ ಮದ್ಯ ತರ್ತಾ ಇದ್ದ ಕಾರು ಜಪ್ತಿ ಮಾಡಲಾಗಿದೆ. ಸರ್ ಸರ್ ಇಲ್ಲಿ ಮಟ್ಟ ವಾಸ ಬರತ್ತೆ ಸರ್. ಅದನ್ನು ನಮ್ಗೆ ಪಂಚನಾಮೆ ಮಾಡ್ತೀನಿ ತೆಗೆದಿಲ್ಲ, ಒಳ್ಳೆ ಇಡಾಕ್ ಬರಲಿಲ್ಲ. ಹಂಗೆ ಅಷ್ಟು ಮುಂದಿನ ಅರ್ಚಿಲ್ ಹೊರಗೆ ಎಕ್ಸ್ಟ್ರಾ ಅಟ್ಲೀಸ್ಟ್ ಮಾಹಿತಿ ಆದ್ರೆ ಆಗ್ಬೇಕಲ್ರಿ. ಈಗ ಹೇಳ್ತಿದ್ವಿ ಅಲ್ಲ, ಲಾಸ್ಟ್ ಮಾಹಿತಿ ಕೊಡೋಕೆ ಏನಾಗೋದು. ಬಾರೋ ಎಷ್ಟಾದವ್ರು ಬಾಕ್ಸ್ ಇವತ್ತು 50 ಬೇಡ ಬ್ರೋ, ಒಂದು 50 ಲಕ್ಷ ಒಂದು ಇರ್ಬೇಕು, ಒಂದು 10-15 ಲಕ್ಷ ರೂಪಾಯಿ. 2 ಲಕ್ಷ ಎಷ್ಟಕ್ಕೂ ಬಾ ತೆಗಿಬರು ಕೊಡ್ತಾಯಿಲ್ಲ ಸರ್. ಗಾಡಿ ಎಲ್ಲ ಹಿಡಿದ ಇದುವರೆ ಇದನ್ನ ಕಂಟಿನ್ಯೂ ರೋಲ್ ಟಾಟ ಸ್ವಲ್ಪ ಬಂದೈತೆ. ಅದೇ ಸಡಕ್ನ ಬಂದ್ಬಿಟ್ಟು ಅಂದ್ರೆ ಪಾಸ್ಪೋರ್ಟ್ ಆ ಕಡೆ ಹೋಗುತ್ತೆ. ಪಾಸ್ಪೋರ್ಟ್ ಫೈಲೆಲ್ಲ ಹಾಳಾಕೈತಿ. ಇದನ್ನ ಕಂಟಿನ್ಯೂ ರೋಲ್ ಇಟ್ಟಿರ್ತೇನೆ. 50 ಬಾಕ್ಸ್ ಮದ್ಯ, 1 ಬೈಕ್ ಜಪ್ತಿ ಮಾಡಿದ್ದಾರೆ. ಗೋವಾದಿಂದ ಅಕ್ರಮವಾಗಿ ಬೆಳಗಾವಿಗೆ ಬರ್ತಾ ಇದ್ದ ಮದ್ಯ ಕಾರ್ನಲ್ಲೇ 50 ಬಾಕ್ಸ್ ಮದ್ಯ ಸಾಗಿಸ್ತಾ ಇದ್ದ ಗ್ಯಾಂಗ್ ಬೆಳಗಾವಿ ತಾಲೂಕಿನ ರಾಕಸಕೊಪ್ಪ ಬಳಿ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿದ್ದಾರೆ. ಬಂದಕ್ಕಾಗಿ ಆದೇಶ ಮಾಡಿದ್ರು. ಈ ಆದೇಶದ ಹಿನ್ನೆಲೆ ಇದನ್ನ ಉಪಯೋಗ ತಗೋಬೇಕಂತೇಳಿ ಗೋವಾ ರಾಜ್ಯದ ಮದ್ಯವನ್ನು ಸಾಗಾಟ ಮಾಡೋದಾಗಿ ನಮ್ಮ ಇನ್ಸ್ಪೆಕ್ಟರ್ಗೆ ಒಂದು ಬಾತ್ಮಿ ಬಂತು. ಆ ಬಾತ್ಮಿಯನ್ನು ಆಧರಿಸಿ ನಮ್ಮ ರಾಕಸಕೊಪ್ಪ ಡ್ಯಾಮ್ ಕಡೆ ನಮ್ಮ ಖಾಸಗಿ ವಾಹನಗಳನ್ನು ತೆಗೆದುಕೊಂಡು ವಾಚ್ ಮಾಡ್ತಾ ಇದ್ವಿ. ಅವಾಗ ಒಂದು ಪೈಲಟ್ ಬೈಕ್ ಬಂತು. ಆ ಪೈಲಟ್ ಬೈಕ್ನ ಹಿಡ್ಕೋಬೇಕು ಅನ್ನೋದ್ರಾಗ ಅವ್ನು ತಪ್ಪಿಸ್ಕೊಂಡ. ಅವನು ಬಿದ್ದು ಅದನ್ನು ಬೈಕ್ನ ಎತ್ಕೋಬೇಕು ಅನ್ನೋದಕ್ಕೆ ಈ ಕಾರ್ ಬಂತು. ಈ ಕಾರ್ನ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಅವನು ಹೋದ. ಅವನು ಬಾಳು ಸಾತೇರಿ ಅಂತ ಗುರ್ತಾಗೈತೆ, ಅವನು ತಪ್ಪಿಸ್ಕೊಂಡ. ಅವನು ಇದರಲ್ಲಿ ಏನೇನೈತೆ ಅಂಥೇಳಿ ಎಲ್ಲ ಚೆಕ್ ಮಾಡಿದ್ವಿ. ಇದರಲ್ಲಿ ಟೋಟಲ್ 10 ಬ್ರ್ಯಾಂಡದ್ದು 50 ಬಾಕ್ಸ್ ಐತಿ. ಈ 50 ಬಾಕ್ಸದ ಮದ್ಯದ ಮೌಲ್ಯ ನಮ್ಮ ಕರ್ನಾಟಕದ 5,63,000 ರೂಪಾಯಿ ಆಕೈತಿ. ಮತ್ತು ವಾಹನ ಕಾರಿದ್ದು ಒಂದು 3 ಲಕ್ಷ ಮತ್ತು ದ್ವಿಚಕ್ರದ ಒಂದು 30,000. ಟೋಟಲ್ 8,96,000 ರೂಪಾಯಿದು ಮದ್ಯ ಮತ್ತು ಮುದ್ಯಮಾಲನ್ನು ವಶಪಡಿಸಿಕೊಂಡಿವಿ. ಇದು ತಿಲಾರಿ ಡ್ಯಾಮ್ನಿಂದ ಗೋವಾದಿಂದ ನಮ್ಮ ಬೆಳಗಾವಿ ಬರತ್ತೆ. ಈಗಿದು ಭಾಳ ಸತ್ಯ ಇರೋದಂತ ಗುರ್ತಾಗೈತೆ. ಓಡಿದವ ರೀ, ಅವನು ಇದನ್ನೆಲ್ಲ ಬಿಟ್ಟು ಓಡಿಗ್ಯಾನ. ಆದ್ರೆ ಅದು ಈಗ ಅವನು ಇದೆ ತನ್ನ ಮನೆ ಕಡೆನೂ ಯಾಕೆ ತರ್ಬೇಕು ರೀ ಭದ್ರವಾಡಿಗೆ. ಇಲ್ಲ ನಾವು ಕಂಟಿನ್ಯೂ ಡೇ ನೈಟ್ ಇಲ್ಲ ನಾವೀಗ ಇಲ್ಲ ನಾವು ಕಂಟಿನ್ಯೂ ಕೇಸು ಮಾಡತ್ತೀವಿ ರೀ, ಇದನ್ನು ಮಾಡತ್ತೀವಿ. ಈಗ ಅವನ್ನ ಮತ್ತು ಒಂದು ಗುಂಡಾ ಆ್ಯಕ್ಟ್ನಾಗ ಪ್ರಪೋಸಲ್ ಕೊಟ್ಟಿವಿ. ಪ್ರಪೋಸಲ್ ಆಗೈತೆ ರೀ. ಮತ್ತು
ಅದಕ್ಕಾಗಿ ಸರ್ ಬಾಜಾರ್ ಹೊಡೆದಾಗ ರೀ ಹಾಂ ಓಪನ್ ಆಗಿನ ಮಾಡ್ತಾರೆ ಹೌದು 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 ಅದ್ರಿಗೆ ಮಾಹಿತಿ ಐತಿ ಇಲ್ಲ ಅದನ್ನು ಮಾಡೀವಿ ರೀ ಮತ್ತು ಮನಿನೂ ಚೆಕ್ ಮಾಡೀವಿ ಮನ್ಯಾಗೂ ಕೇಸ್ ಮಾಡೀವಿ ರೀ ನಾವು ಮಾಡ್ತೀವಿ ರೀ ಈಗ ಅವ್ನ ಹೆಸರು ಹಾಕಿನೇ FIR ಮಾಡ್ತೀವಿ ರೀ काढून ಅಬಕಾರಿ ಅಧಿಕಾರಿಗಳು ತಿಳಿತಾ ಇದ್ದಂತೆ ಪರಾರಿಯಾದ ಇಬ್ಬರು ಆರೋಪಿಗಳು ಬಾದರವಾಡಿಯ ಬಾಳು ಸಾತೀರಿ ಎಂಬಾತರಿಂದ ಮದ್ಯ ಸಾಗಾಟ ನಡೆದಿದೆ. ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ.